ಎಲ್ಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ಆಥರೈಸೇಷನ್ ಅಂದ್ರೇನು ಮತ್ತು ಆಥರೈಸೇಷನ್ ಆರ್ಕಿಟೆಕ್ಚರ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆನಾ. ಸೊ ಆಥರೈಸೇಷನ್ ಅಂತ ಹೇಳಿದ್ರೆ, ಸೊ ಬೇಸಿಕಲಿ ನಾವು ಸ್ಪ್ರಿಂಗ್ ಸೆಕ್ಯೂರಿಟಿ ಸ್ಟಾರ್ಟ್ ಮಾಡಿದಾಗ ಎರಡು ವಿಷಯ ಹೇಳಿದ್ದೆ. ಒಂದು ಅಥೆಂಟಿಕೇಶನ್ ಮತ್ತು ಇನ್ನೊಂದು ಆಥರೈಸೇಷನ್. ಓಕೆನಾ. ಅಥೆಂಟಿಕೇಶನ್ ಬಂದ್ಬಿಟ್ಟು ಐಡೆಂಟಿಟಿ ವೆರಿಫಿಕೇಶನ್ ಆ್ಯಂಡ್ ಆಥರೈಸೇಷನ್ ಬಂದ್ಬಿಟ್ಟು ಆಕ್ಸೆಸ್ ಕಂಟ್ರೋಲ್ ಅಂತ ಹೇಳಿ. ಓಕೆನಾ. ಆಥರೈಸೇಷನ್ ಅಂತ ಹೇಳಿದ್ರೆ, ಇವಾಗ ಒನ್ಸ್ ಯೂಸರ್ ಅಥೆಂಟಿಕೇಟ್ ಆದಮೇಲೆ ಯಾವ್ಯಾವ ಆಕ್ಸೆಸ್ ಅವನಿಗಿದೆ ಅನ್ನೋದನ್ನ ಆಥರೈಸೇಷನ್ ಅಂತ ಕರಿತೀವಿ. ಓಕೆನಾ. ಇವಾಗ ನೀವು ಒಂದು ಪಿಕ್ಚರ್ ನೋಡ್ತಾ ಇರ್ಬೋದು. ಸೊ ಎವ್ರಿ ಯೂಸರ್, ಓಕೆನಾ, ಎವ್ರಿ ಯೂಸರ್ ಹ್ಯಾಸ್ ಅಟ್ಯಾಚ್ಡ್ ವಿತ್ ಅ ರೋಲ್. ಓಕೆನಾ. ಇಟ್ ಮೇ ಬಿ ರೋಲ್ ಅಡ್ಮಿನ್, ಇಲ್ಲ ರೋಲ್ ಯೂಸರ್, ರೋಲ್ ಮ್ಯಾನೇಜರ್. ಓಕೆನಾ. ಅಂಡ್ ಎವ್ರಿ ರೋಲ್ ಹ್ಯಾಸ್ ಎ ಸೆಟ್ ಆಫ್ ಪರ್ಮಿಷನ್. ಫಾರ್ ಎಕ್ಸಾಂಪಲ್, ಅಡ್ಮಿನ್ಗೆ ನಾವು ರೀಡ್, ರೈಟು, ಡಿಲೀಟ್ ಎಲ್ಲ ಪರ್ಮಿಷನ್ಸ್ ಕೊಡ್ತೀವಿ. ಇವು ನಾರ್ಮಲ್ ಯೂಸರ್ ಆದರೆ ಜಸ್ಟ್ ರೀಡ್ ಆಪ್ಷನ್ ಕೊಡಿರ್ತೀವಿ. ಮ್ಯಾನೇಜರ್ ಆದರೆ ರೀಡ್ ಆ್ಯಂಡ್ ರೈಟ್ ಆಪ್ಷನ್ ಕೊಡಿರ್ತೀವಿ. ಓಕೆನಾ. ಸೊ ಇದು ಬಂದ್ಬಿಟ್ಟು ಇದು ಲೈಕ್ ಎವ್ರಿ ಯೂಸರ್ ಇಸ್ ಅಟ್ಯಾಚ್ಡ್ ವಿತ್ ಸಮ್ ರೋಲ್ಸ್ ಅಂಡ್ ಎವ್ರಿ ರೋಲ್ ಹ್ಯಾಸ್ ಎ ಸೆಟ್ ಆಫ್ ಪರ್ಮಿಷನ್ಸ್. ಓಕೆನಾ. ಮತ್ತು ಇವಾಗ ಈ ಆರ್ಕಿಟೆಕ್ಚರ್ ನೋಡೋಣ. ಇವಾಗ ಅಥೆಂಟಿಕೇಶನ್ ಆರ್ಕಿಟೆಕ್ಚರ್ ನೋಡೋದು ಸೇಮ್ ಅದೇ ಥರ ಆಥರೈಸೇಷನ್ ಆರ್ಕಿಟೆಕ್ಚರ್ ಯಾವ ಥರ ಬರುತ್ತೆ ಅಂತ. ಇವಾಗ ರಿಕ್ವೆಸ್ಟ್ ಬರುತ್ತೆ ಅಲ್ವಾ. ಸೊ ಇದೇ ಥರ ನಮ್ಮದು ತುಂಬ ಫಿಲ್ಟರ್ಸ್ ಇದೆಯಲ್ಲ, ಆ ಫಿಲ್ಟರಲ್ಲಿ ಲಾಸ್ಟ್ ಫಿಲ್ಟರ್ ಬಂದ್ಬಿಟ್ಟು ಆಥರೈಸೇಷನ್ ಫಿಲ್ಟರ್. ಓಕೆನಾ. ಸೊ ಹಿಂಗೆ ಅಂತ ಹೇಳಿದ್ರೆ, ಮತ್ತು ನಾನು ಈ ರೋಲ್ ಅಂತ ಹೇಳಿದ್ನಲ್ಲ, ಈ ರೋಲ್ ಅಂಡರ್ಸ್ಕೋರ್ ಅಡ್ಮಿನ್, ರೋಲ್ ಅಂಡರ್ಸ್ಕೋರ್ ಯೂಸರ್, ಅದು ಯಾಕೆ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ನೋಡ್ಬೋದು, ಇದು ಸ್ಪ್ರಿಂಗ್ ಡಾಕ್ಯುಮೆಂಟೇಷನಲ್ಲಿ ಹೇಳಿದ್ದಾರೆ. ಬೈ ಡಿಫಾಲ್ಟ್ ರೋಲ್ ಬೇಸ್ಡ್ ಅಥೆಂಟಿಕೇಶನ್ ಇನ್ಕ್ಲೂಡ್ಸ್ ರೋಲ್ ಆಸ್ ದ ಪ್ರಿಫಿಕ್ಸ್ ಅಂತ. ಓಕೆನಾ. ಅದಕ್ಕೆ ನಾನು ಅದು ಯೂಸ್ ಮಾಡಿ. ಇನ್ ಕೇಸ್ ನೀವು ಅದನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲೊಂದು ಬೀನ್ ಇದೆ, ಅದು ಕ್ರಿಯೇಟ್ ಮಾಡಿಬಿಟ್ಟು ಇದನ್ನು ಅದೇ ಸೆಕ್ಯೂರಿಟಿ ಫಿಲ್ಟರ್ ಚೈನಲ್ಲಿ ಆ್ಯಡ್ ಮಾಡಿ ನಿಮ್ಗೆ ಯಾವ ಪ್ರಿಫಿಕ್ಸ್ ಬೇಕೋ ಕೊಡ್ಬೋದು. ಓಕೆನಾ. ಮತ್ತು ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇದರಲ್ಲಿ ಆಥರೈಸೇಷನ್ ಫಿಲ್ಟರ್ ಲಾಸ್ಟಲ್ಲಿ ಬರುತ್ತೆ. ನಾನು ಅದನ್ನು ಯು ಕ್ಯಾನ್ ಸಿ ಡಾಕ್ಯುಮೆಂಟೇಷನಲ್ಲಿ ಆಥರೈಸೇಷನ್ ಫಿಲ್ಟರ್ ಇಸ್ ಲಾಸ್ಟ್ ಬೈ ಡಿಫಾಲ್ಟ್. ಓಕೆನಾ. ಸೊ ರಿಕ್ವೆಸ್ಟ್ ಯಾವುದೇ ಬಂದಿದ್ದು ಕೂಡ ಅದೇನಾಗುತ್ತೆ, ಆಥರೈಸೇಷನ್ ಫಿಲ್ಟರ್ಗೆ ಹೋಗುತ್ತೆ. ಓಕೆನಾ. ಆಥರೈಸೇಷನ್ ಫಿಲ್ಟರ್ಗೆ ಹೋದಾಗ ಆಥರೈಸೇಷನ್ ಫಿಲ್ಟರು ಆ ರಿಕ್ವೆಸ್ಟ್ನ ನಿಮಗೆ ಆಥರೈಸೇಷನ್ ಮ್ಯಾನೇಜರ್ಗೆ ಕಳಿಸುತ್ತೆ. ಓಕೆನಾ. ಆಥರೈಸೇಷನ್ ಮ್ಯಾನೇಜರಲ್ಲಿ ಒಂದು ಚೆಕ್ ಅಂತ ಒಂದು ಮೆಥಡ್ ಇದೆ. ಆ್ಯಕ್ಚುಲಿ ಆಥರೈಸೇಷನ್ ಮ್ಯಾನೇಜರ್ ಒಂದು ಫಂಕ್ಷನಲ್ ಇಂಟರ್ಫೇಸ್. ಓಕೆನಾ. ಆ ಫಂಕ್ಷನಲ್ ಇಂಟರ್ಫೇಸು ಆ್ಯಂಡ್ ಅದ್ರ ಚೆಕ್ ಮೆಥಡ್ ಇರುತ್ತೆ. ಅದಕ್ಕೆ ತುಂಬ ಇಂಪ್ಲಿಮೆಂಟೇಷನ್ಸ್ ಇದೆ. ನೀವು ಇಲ್ಲಿ ನೋಡ್ಬೋದು, ತೋರಿಸ್ತೀನಿ ಒಂದು ಸೆಕೆಂಡು. ಆಥರೈಸೇಷನ್ ಮ್ಯಾನೇಜರ್ ಅಲ್ವಾ. ಆಥರೈಸೇಷನ್ ಮ್ಯಾನೇಜರ್ಗೆ ರಿಕ್ವೆಸ್ಟ್ ಮ್ಯಾಚರ್, ಇವಾಗ ನಾವು ರಿಕ್ವೆಸ್ಟ್ ಮ್ಯಾಚರ್ ಯೂಸ್ ಮಾಡಿದ್ರೆ ಅದು ರಿಕ್ವೆಸ್ಟ್ ಮ್ಯಾಚರ್ ಡೆಲಿಗೇಟಿಂಗ್ ಆಥರೈಸೇಷನ್ ಮ್ಯಾನೇಜರ್ ಇದನ್ನು ಯೂಸ್ ಮಾಡುತ್ತೆ. ಇನ್ ಕೇಸ್ ಪ್ರೀ ಆಥರೈಸು, ಪೋಸ್ಟ್ ಆಥರೈಸ್, ಇದು ಮೆಥಡ್ ಸೆಕ್ಯೂರಿಟಿಲಿ ಬರುತ್ತೆ. ಇನ್ ಕೇಸ್ ಅದನ್ನು ಯೂಸ್ ಮಾಡಿದ್ರೆ ಇದು ಇಂಪ್ಲಿಮೆಂಟೇಷನ್ ಮಾಡಲ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಆ ಥರ ಡಿಫ್ರೆಂಟ್ ಇರುತ್ತೆ. ಓಕೆನಾ. ಸೊ ಅದಾದಮೇಲೆ ಇಫ್ ಆಥರೈಸ್ಡ್ ದೆನ್ ಯು ಕ್ಯಾನ್ ಏಬಲ್ ಟು ಆಕ್ಸೆಸ್ ದ ಕಂಟ್ರೋಲರ್ ದ ರಿಕ್ವೆಸ್ಟ್. ಇಫ್ ನಾಟ್ ಆಥರೈಸ್ಡ್ ದೆನ್ ಆಕ್ಸೆಸ್ ಡಿನೈಡ್ ಎಕ್ಸೆಪ್ಷನ್ 403 ನಿಮಗೆ ಬರುತ್ತೆ. ಓಕೆನಾ. ಸೊ ಫಾರ್ ಎಕ್ಸಾಂಪಲ್, ನಾನು ಇವಾಗ ಇಲಿಸ್ಟ್ರೇಟ್ ಮಾಡೋಕ್ಕೆ ಜಸ್ಟ್ ಒಂದು ಸಿಂಪಲಾಗಿ ಆ್ಯಡ್ ಮಾಡಿದ್ದೀನಿ. ಓಕೆನಾ. ಇವಾಗ ನಾವು ನಮ್ಮ ಯೂಸರ್ ಯಾವ ಥರ ಕ್ರಿಯೇಟ್ ಮಾಡಿದ್ವಿ ಅಂದರೆ, ಇವಾಗ ಕಮೆಂಡ್ ಲೈನರಲ್ಲಿ ನಾವು ಕ್ರಿಯೇಟ್ ಮಾಡಿದ್ವಿ. ಓಕೆನಾ. ಅಡ್ಮಿನ್ನು ಮತ್ತು ಪಾಸ್ವರ್ಡ್ 1 2 3 4. ಇಲ್ಲಿ ರೋಲ್ ಬಂದ್ಬಿಟ್ಟು ನೋಡಿ, ರೋಲ್ ಅಂಡರ್ಸ್ಕೋರ್ ಅಡ್ಮಿನ್ ಅಂತ ಕೊಟ್ಟಿದ್ದೀನಿ. ಓಕೆನಾ. ಸೊ ಅದಕ್ಕೆ ಇದು ಅಡ್ಮಿನ್ ರೋಲ್ ಆಯಿತು. ಮತ್ತು ಇದರಲ್ಲಿ ಏನು ಅಂತ ಹೇಳಿದ್ರೆ, ಇವಾಗ ವೆದರ್ ಅದು ನಮ್ಮದು ಎ ಪಿ ಐ ಇದೆಯಲ್ಲ, ಈ ಲೈನ್ ಹಾಕಿದ್ದೀನಿ. ಸೊ ರಿಕ್ವೆಸ್ಟ್ ಮ್ಯಾಚರ್ಸು ಅಂಡ್ ಈ ವೆದರ್ ಎ ಪಿ ಐ ಹ್ಯಾಸ್ ಅ ರೋಲ್ ಅಡ್ಮಿನ್ನು. ಈ ವೆದರ್ ಎ ಪಿ ಐನ ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ಅವರು ರೋಲ್ ಬಂದ್ಬಿಟ್ಟು ಅಡ್ಮಿನ್ ಆಗಿರಬೇಕು ಅಂತ ಹಾಕಿದ್ದೀನಿ. ಓಕೆನಾ. ಇವಾಗ ಅಪ್ಲಿಕೇಶನ್ ನಾನು ರನ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಾನು ಇವಾಗ ಆ್ಯಕ್ಚುಲಿ ಆಥರೈಸೇಷನ್ ಆರ್ಕಿಟೆಕ್ಚರ್ ಅದೆಲ್ಲ ನೆನ್ಪಿಟ್ಕೊಂಡ್ರೆ ಇದೆಲ್ಲ ಜಸ್ಟ್ ಇದು ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ಓವರ್ ಆಲ್ ಪಿಕ್ಚರ್ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇಂಪ್ಲಿಮೆಂಟ್ ಮಾಡಿ ತೋರಿಸ್ತೀನಿ. ಯಾವ ಥರ ಪರ್ಮಿಷನ್ಸ್ ಅದೆಲ್ಲ ಡಿಕ್ಲೇರ್ ಮಾಡೋದು, ಯಾವ ಥರ ಅದನ್ನು ಯೂಸ್ ಮಾಡ್ಕೊಳ್ಳೋದು, ಅದೆಲ್ಲ ನಿಮಗೆ ತೋರಿಸ್ತೀನಿ. ಓಕೆನಾ. ಸೊ ಇವಾಗ ನಾನು ಲಾಗಿನ್ ಆಗ್ತಾ ಇದ್ದೀನಿ. ಸೊ ನಮಗೆ ಟೋಕನ್ ಬಂತು ನೋಡಿ, ಟೋಕನ್ ಬಂತು. ಈ ಟೋಕನ್ ತೊಗೊಂಡ್ಬಿಟ್ಟು ಇವಾಗ ಐ ವಿಲ್ ಟ್ರೈ ಟು ಆಕ್ಸೆಸ್ ದಿಸ್ ಟೋಕನ್. ಓಕೆನಾ. ನನಗೆ ಹೆಲ್ತಿ ಅಂತ ಬಂತು. ಯಾಕಂತ ಹೇಳಿದ್ರೆ ನಾನು ಅಡ್ಮಿನ್ನು, ಲೈಕ್ ನಂದು ಯೂಸರ್ ನೇಮ್ ಅದು ಅಡ್ಮಿನ್ ಯೂಸರ್ ನೇಮು ಆ್ಯಂಡ್ ಇಲ್ಲೂ ಕೂಡ ಅಡ್ಮಿನ್ ಇದೆ. ಓಕೆನಾ. ಇಫ್ ಇಟ್ ಆಸ್ ದ ರೋಲ್ ಯೂಸರು, ಇವಾಗ ಎ ಪಿ ಐ ಒಂದು ಸೆಕೆಂಡು, ಈ ಅಡ್ಮಿನ್ ಬದಲು ಈ ಎ ಪಿ ಐನ ಬರೀ ಯೂಸರ್ ಅಂತ ಕೊಡ್ತೀನಿ. ಅಂದರೆ ರೀಸ್ಟಾರ್ಟ್ ಮಾಡ್ತೀನಿ ಅಪ್ಲಿಕೇಶನ್. ಇಫ್ ಇಫ್ ಇಟ್ ಆಸ್ ದ ರೋಲ್ ಯೂಸರ್, ಓನ್ಲಿ ಯೂಸರ್ ಕ್ಯಾನ್ ಆಕ್ಸೆಸ್ ದಿಸ್ ಅಂತ. ಬಟ್ ನಮ್ಮ ಹತ್ರ ಇರೋದು ಅಡ್ಮಿನ್ ರೋಲು. ಓಕೆನಾ. ಅಡ್ಮಿನ್ ರೋಲು ಆಕ್ಸೆಸ್ ಮಾಡೋಕ್ಕಾಗಲ್ಲ. ಓಕೆನಾ. ಆ್ಯಸ್ ಪರ್ ದಿಸ್ ಇದು. ಓಕೆನಾ.
ಆವಾಗ ಯಾವ ಥರ ನಿಮಗೆ 403 ಅನ್ನೋ ಥರ ಎಷ್ಟು ಬರುತ್ತೆ ಅದು ಚೆಕ್ ಮಾಡಿ ಯಾವ ಥರ ಬರುತ್ತೆ ಅಂತ. ಅಪ್ಲಿಕೇಶನ್ ಆಗ್ತಾ ಇದೆ. ಓಕೆ, ಟಾಮ್ ಕ್ಯಾಸ್ಟ್ ಸ್ಟಾರ್ಟ್ ಆಯಿತು ಇವಾಗ. ಓಕೆನಾ, ಇದನ್ನು ತೊಗೊಂಡ್ಬಿಟ್ಟು ಇಲ್ಲಿ ಹಾಕಿದ್ರು ಕೂಡ ನೀವು ಸೆಂಡ್ ಮಾಡಿದ್ರು ಕೂಡ ನಿಮಗೆ 403 ಫರ್ಬಿಡನ್ ಬರುತ್ತೆ. ಆಕ್ಸೆಸ್ ಟು ದ ರಿಸೋರ್ಸ್ ಇಸ್ ಪ್ರೊಹಿಬಿಟೆಡ್. ಯಾಕೆ ಅಂತ ಹೇಳಿದ್ರೆ ಇದು ರೋಲ್ ಬಂದ್ಬಿಟ್ಟು ಅಡ್ಮಿನ್ ಇದೆ, ಬಟ್ ನಾವು ಅದನ್ನು API ಆಕ್ಸೆಸ್ ಮಾಡಬೇಕಂದ್ರೆ ಯು ಶುಡ್ ಹ್ಯಾವ್ ದ ರೋಲ್ ಯೂಸರ್. ಓಕೆನಾ, ಸೊ ದಿಸ್ ಈಸ್ ಆಲ್ ಅಬೌಟ್ ಆಥರೈಸೇಷನ್. ಓಕೆನಾ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಯಾವ ಥರ ಆಥರೈಸೇಷನ್ ಇಂಪ್ಲಿಮೆಂಟ್ ಮಾಡೋದು ಅನ್ನೋದನ್ನ ಹೇಳ್ತೀನಿ. ಸೊ ಏನೇ ಡೌಟ್ಸ್ ಇರೋ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.